ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇಟ್ಸ್ ಮೇ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೇ. ಈಗ ಟೈಮ್ ಬಂದುಬಿಟ್ಟು 6 ಗಂಟೆ ಆಗಿದೆ. ನಾನು 5:30ಗೆ ಎದ್ದೆ. 5:30ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಇನ್ನೊಂದು ಪೂಜೆ ಮಾಡಬೇಕು ಅಷ್ಟೇ. ಇವಾಗ ನಾನು ಲಾಸ್ಟ್ ಡೇ ಫ್ರೆಂಡ್ಸ್, ಇದು 10 ಡೇಸ್ ಚಾಲೆಂಜಲ್ಲಿ ಡೇ 10 ಇತ್ತು. ಈ ಡೇ ಎಲ್ಲ ಹೇಗೆ ಹೋಗುತ್ತೆ ಏನು ಅಂತ ನಿಮಗೆ ನಾನು ಬ್ಲಾಗ್ ಮಾಡ್ತೀನಿ, ಓಕೆನಾ? ಈ ಬ್ಲಾಗಲ್ಲಿ ಏನೇನಾಗುತ್ತೆ ಏನು ಅಂತ ನೀವು ನೋಡಿ. ನಾನು ಚಾಲೆಂಜ್ ಯಾವ ರೀತಿ ಮಾಡಿದ್ದೀನಿ ಏನು ಅಂತ, ಓಕೆನಾ? ಈಗ ಲೇಟ್ ಮಾಡೋದು ಬೇಡ, ಬನ್ನಿ ಪೂಜೆ ಎಲ್ಲ ಮಾಡಬೇಕು. ಲೇಟ್ ಆಗುತ್ತೆ, ಓಕೆನಾ? ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗೀತು. ಇದು 7th ವೀಕ್ ಪೂಜೆ ಮಾಡಿದ್ದೀನಿ, ಕಂಪ್ಲೀಟ್ ಆಯಿತು. ಇನ್ನೊಂದು ವೀಕ್ ಇದೆ ಅಷ್ಟೇ. ಬಡ್ಡಿಗೆ ಮಾಡಬೇಕು ನನ್ನ ಪೂಜೆ. ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ನನ್ನ ಪೂಜೆ ಇವತ್ತು, ಓಕೆನಾ? ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ನಂದು. ಇವತ್ತು ಸ್ವಲ್ಪ ಲೇಟಾಗಿ ಮಾಡಿದೆ, ಅಂದರೆ ಸ್ಕೂಲ್ ಏನು ಇಲ್ವಲ್ಲ, ಬೇಗ ಪ್ರಸಾದಗಳು ಅದು ಇದು ಮಾಡೋದು. ಪ್ರಸಾದ ಏನು ಮಾಡಿಲ್ಲ ನಾನು. ನೈವೇದ್ಯಕ್ಕೆ ಬರೀ ಫ್ರೂಟ್ಸು ಸ್ವೀಟು ಇಷ್ಟೇ ಇಟ್ಟಿದ್ದೀನಿ. ಇವಾಗ ಪೂಜೆ ಮುಗೀತು. 7:30 ಆಗಿದೆ. ಇವಾಗ ಪೂಜೆ ಮಾಡಿಬಿಟ್ಟೆ. ಇನ್ನು ಅಡುಗೆ ಮಾಡಬೇಕಷ್ಟೆ, ಟಿಫನ್ ಮಾಡಬೇಕು. ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರಲ್ಲ, 9 ಗಂಟೆ ಅಷ್ಟೊತ್ತಿಗೆ ನಾನೀಗ ಟಿಫನ್ ರೆಡಿ ಮಾಡಬೇಕು. ಇನ್ನೇನು ಪೂಜೆ ಆಯಿತು, ಎಲ್ಲ ಕೆಲಸ ಮುಗ್ದಿದೆಯಲ್ವ. ಬರೀ ಇನ್ನು ಪ್ರಸಾದ ಅಲ್ಲ, ಟಿಫನ್ ಮಾಡೋದಷ್ಟೇ ಅಲ್ವ. ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟೆ ಫ್ರೆಂಡ್ಸ್, ಓಕೆನಾ? ಮತ್ತೆ ಸಿಗ್ತೀನಿ. ಫ್ರೆಂಡ್, ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ಇವತ್ತು ಡೇ 10. ಏನು ಚಾಲೆಂಜು ನಾನು ಮಾಡಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನೆನ್ನೆ ಬ್ಲಾಗಲ್ಲಿ ನಮ್ಮ ಕರೆನ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಇವತ್ತೇನು ಅಂದರೆ ನೆನ್ನೆನೇ ಸತ್ತೋಗಿದೆ ಅಂತ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಪೂಜೆ ಎಲ್ಲ ಮಾಡಿದೆ. ನಾರ್ಮಲ್ಲಾಗಿ ಪೂಜೆ ಮಾಡಿ ಇನ್ನೊಬ್ರು ನೋಡ್ಕೊತಾ ಇದ್ರಲ್ಲ, ಅವ್ರ ಮನೆ ಹತ್ರ ಹೋದೆ ನಾನು ಮಾತಾಡೋಣ ಅಂತ. ಅದೇನನ್ನು ಅಲ್ಲಿದೆಯೋ ಏನೋ ಅಂತ ನೋಡ್ಕೊಂಡು ಬರೋಕ್ಕೆ ಹೋದೆ. ನಂಗೆ ಅವಾಗೇ ಗೊತ್ತಾಗಿತ್ತು ಕರಿಯ ನೆನ್ನೆನೇ ಸತ್ತೋಗಿದೆ ಅಂತ. ಬಟ್ ನಂಗೆ ಆ ಮಾತು ಕೇಳೋ ಅಷ್ಟೊತ್ತಿಗೆ ನಂಗೆ ಮನಸ್ಸೆಲ್ಲ ಒಂಥರ ಆಗೋಯ್ತು. ಅಳ್ಕೊಂಬಿಟ್ಟೆ. ಪೂಜೆಗೆ ಮುಂಚೆ ಗೊತ್ತಿಲ್ಲ, ಪೂಜೆ ಆದಮೇಲೆ ಗೊತ್ತಿರೋದು. ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಪೂಜೆದ್ದು. ಮತ್ತು ಆವಾಗಿಂದ ಇದುವರೆಗೂ ನಾನೇನು ಚಾಲೆಂಜು ಏನು ಮಾಡಿಲ್ಲ ಫ್ರೆಂಡ್ಸ್. ನನಗೆ ಮನಸ್ಸು ಒಂಥರ ಆಗೋಯ್ತು, ದುಃಖ ಆಗೋಯ್ತು. ಅಯ್ಯೋ ಯಾಕೆ ಈ ಥರ ಆಗಿದೆ ಅಂತ. 1 ವರ್ಷದಿಂದ ನಮ್ಮ ಲಕ್ಕಿನ ಸಾಕ್ಕೊಂಡಿದ್ದೆ ನಾನು. ಅದಕ್ಕೂ ಅಷ್ಟೇ ಯಾರೋ ವಿಷ ಇಟ್ಬಿಟ್ಟು ಸಾಯಿಸ್ಬಿಟ್ರು. ಬಟ್ ನಂಗೆ ವಿಷ ಅಂತ ಗೊತ್ತಿರಲಿಲ್ಲ. ಏನೋ ವಾಮಿಟ್ಟು ಬೆಳಗ್ಗೆ ತೋರಿಸೋಣ, ನೈಟ್ ವಾಮಿಟ್ ಮಾಡ್ಕೊಂಡಿದ್ದೆ. ಅದು ಬೆಳಗ್ಗೆ ಹಾಸ್ಪಿಟ್ಲಲ್ಲಿ ತೋರಿಸೋಣ ಅನ್ನೋಷ್ಟರಲ್ಲಿ ಅದಕ್ಕೆ ಕೊನೆ ಪ್ರಾಣ ಇತ್ತು. ಅದೆಲ್ಲ ಹೊರಟೋಗುತ್ತೆ, ನಮ್ಮ ಕೈಗೆ ಸಿಕ್ಕಲಿಲ್ಲ. ಬಟ್ 1 ವರ್ಷ, ಅದೇ ಮೊನ್ನೆ ತಿಂಗಳಲ್ಲಿ ಜನವರಿಗೆ 11ಗೆ 1 ಇಯರ್ ಆಯಿತು. ಅದನ್ನು ಕಳ್ಕೊಂಡ. ಮತ್ತು ಇವಾಗ ಆ ಪ್ಲೇಸ್ಗೆ ನಮ್ಮ ಕರಿಯಾನು ಸೇಮ್ ಟು ಸೇಮ್ ಅದೇ ರೀತಿಯೇ ಇದ್ದ. ನಮ್ಮ ಕರಿಯಾನ ನಮ್ಮ ಲಕ್ಕಿ ಥರನೇ ನೋಡ್ಕೊತಾ ಇದ್ದೆ. ನಮ್ಮ ಲಕ್ಕಿ ಪ್ಲೇಸಲ್ಲಿ ಅದನ್ನು ನೋಡ್ಕೊತಾ ಇದ್ದೆ. ನಮ್ಮ ಲಕ್ಕಿನ ಸ್ವಲ್ಪ ಮರ್ತೋಗ್ಬೇಕು ಅಂದ್ಬಿಟ್ಟು ನಾನು ಆ ಪ್ಲೇಸಲ್ಲಿ ಅದನ್ನು ನೋಡ್ಕೊತಾ ಇದ್ದೆ. ಬಟ್ ನೆನ್ನೆ ಅದು ಸತ್ತೋಯ್ತಲ್ವ, ನಂಗೆ ಬೆಳಗ್ಗೆ ಗೊತ್ತು ಸ್ವಲ್ಪ ಬೇಜಾರು ಅನಿಸ್ಬಿಡ್ತು. ಅಯ್ಯೋ, ನಾನು ಎಷ್ಟು ಇಷ್ಟಪಟ್ಟಿದ್ದಲ್ಲಪ್ಪ, ಅದು ಹಿಂಗೆ ಆಗೋಯ್ತಲ್ವ. ನನಗೇನು ಅನ್ನಿಸ್ತು ಗೊತ್ತಾ? ಫ್ರಾಂಕಾಗಿ ಹೇಳ್ತೀನಿ, ನನಗೆ ಇನ್ನು ನಮ್ಮ ಲೈಫ್ ಇದ್ದರೆ ಯಾವ ಪ್ರಾಣಿ ತಂಟೆಗೂ ಹೋಗ್ಬಾರ್ದು ಅನಿಸ್ಬಿಡ್ತು. ಮನಸ್ಸಿಗೆ ಆ ಥರ ಭಾರ ಅನಿಸ್ಬಿಡ್ತು. ನನ್ನ ಲೈಫ್ ಇದ್ದರೆ ನಾನು ಡಾಗನ್ ಸಾಕಲ್ಲ, ಕೋಳಿ ಸಾಕಲ್ಲ, ಮತ್ತು ಅದೇ ಕುರಿ ಏನನ್ನೂ ಸಾಕೋದಿಲ್ಲ. ಯಾಕೆ ಅಂದರೆ ತುಂಬ ಎಮೋಷನ್. ಅವಕ್ಕೇನನ್ನಾದರೆ ನಮ್ಮ ನಿಜವಾಗ್ಲೂ ತಡ್ಕೊಳ್ಳೋಕ್ಕೆ ಆಗಲ್ಲ. ಬೆಳಗ್ಗೆಯಿಂದ ಎಷ್ಟು ಹತ್ತಿದ್ದೀನಿ ಅಂದರೆ ನಾನು ಪೂಜೆ ಮಾಡಿದ್ದೀನಿ ಅನ್ನೋದು ನನಗಿಲ್ಲ. ನಮ್ಮ ಕರಿಯ ಇಲ್ವಲ್ಲ ಅನ್ನೋದೇ ನನ್ನ ಕೊರತೆಯಿಂದ ಅಷ್ಟು ಅಳ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಎಲ್ಲನೂ
ನನಗೇನು ಏದ್ರ ಮೇಲೇನೂ ಗಮನ ಇಲ್ಲ, ಎಲ್ಲ ಅದ್ರ ಮೇಲೇ ಇಷ್ಟು ತಲೆನೋವು ಬಂದಿದೆ ಅಂದರೆ ನಿನ್ನೆ ಇವತ್ತು ಕೂಡ ಒಂದು ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡೆ. 1:30ಗೆ ಮಲಗಿರೋಳು 3:30ಗೆ ಎದ್ದಿದ್ದೀನಿ. ನಿಮ್ಗಾದ್ರೂ ಸಮಾಧಾನ ಇಲ್ಲ, ಇನ್ನೂ ಮಲಗಬೇಕು ಅನ್ನಿಸ್ತು, ಅಷ್ಟು ಬೇಜಾರಲ್ಲಿದ್ದೆ. ಬಟ್ ನಮ್ಮ ಡೇ 9 ಡೇ 10 ಈ ಥರ ಆಯಿತು ಚಾಲೆಂಜು. ಬಟ್ ಚಾಲೆಂಜ್ ಅನ್ನೋದಕ್ಕಿಂತ ನಮಗೆ ನಾವು ಯಾವುದು ಇಷ್ಟಪಟ್ಟಿರ್ತೀವೋ ಅದಿಲ್ಲಲ್ಲ ಅನ್ನೋದೇ ಬಾಧೆ ಅಷ್ಟೇ ಅಲ್ವಾ. ಈಗ ನಾವೇನೋ ಒಂದನ್ನು ಇಷ್ಟಪಟ್ಟಿರ್ತೀವಿ, ಅದಿಲ್ಲ ಅಂದರೆ ವಸ್ತು ಆಗಲಿ, ಪ್ರಾಣಿ ಆಗಲಿ, ಮನುಷ್ಯ ಏನೇ ಆಗಲಿ, ನಮ್ಮ ಮನಸ್ಸು ಎಷ್ಟು ಭಾರ ಆಗುತ್ತೆ ಅಂದರೆ ಅದು ಅನುಭವಿಸಿರೋರ್ಗೆ ಮಾತ್ರ ಗೊತ್ತಾಗೋದು ಅಲ್ವಾ ಫ್ರೆಂಡ್ಸ್. ಸೊ ನನಗೂ ನಿನ್ನೆ ಅದೇ ರೀತಿಯೇ, ಇವತ್ತು ನಿನ್ನೆ ಅದೇ ರೀತಿಯೇ ಫೀಲ್ ಆಗಿದ್ದು. ಸೊ ಹಾಗಾಗಿ ನಾನೇನು ಮಾಡಿಲ್ಲ. ಡೇ 10 ಇಲ್ಲಿಗೆ ಕಂಪ್ಲೀಟ್ ಆಯಿತು. ಒಂದು 2 ಡೇಸ್ 3 ಡೇಸ್ ಬಿಟ್ಟು ಆಮೇಲೆ ನನಗೇನೆ ಈ 10 ಡೇಸಲ್ಲಿ ಏನೇನಾಯಿತು ಏನು ಅಂತ ಇನ್ನೊಂದು ಬ್ಲಾಗ್ ಮಾಡಿಬಿಟ್ಟು ನೆಕ್ಸ್ಟ್ ಚಾಲೆಂಜು ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ 10 ಡೇಸು ಕಂಟಿನ್ಯೂ ಮಾಡ್ಕೊಂಡು ಬರ್ತೀನಿ. 11, 12 ಈ ಥರ ಕಂಟಿನ್ಯೂ ಮಾಡ್ಕೊಂಡು ಬರ್ತೀನಿ. ಒಟ್ಟಿನಲ್ಲಿ ಫ್ರೆಂಡ್ಸ್ ನನ್ನ ಡೇ ಈ ಥರ ಆಯಿತು. ಡೇ 9 ಮತ್ತು 10 ಈ ಥರ ಆಯಿತು. ತುಂಬ ಭಾರವಾಗಿ ನಡೀತು ಈ 2 ಡೇಸು ಅಷ್ಟೇ. ನನಗೆ ಬೇಜಾರಲ್ಲೇ ನಡೀತು ಈ 2 ಡೇಸು ಅಷ್ಟೇ ನನಗೆ. ಇಷ್ಟೇ ಫ್ರೆಂಡ್ಸ್ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್. ಬಾಯ್ ಫ್ರೆಂಡ್ಸ್.